ಓಹೋ, ಏನು ಎಳೆ ಮಗು ಅಮ್ಮನ ಮಡಿಲಲ್ಲಿ ಮಲಗ್ಬಿಟ್ಟಿದೆ? ಏನ್ ವಿಷಯ? ರೀ ಸುಮ್ಮನೆ ಇರ್ರಿ, ತಮಾಷೆ ಮಾಡಬೇಡಿ. ಅವನು ಯಾಕೋ ಬಂದಾಗಿಂದ ತುಂಬಾ ಸಪ್ಪಗಿದ್ದಾನೆ. ಹೌದಾ? ಏನಾಯ್ತು ಮಗನೇ? ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ, ಅವನೇನು ಹೇಳ್ತಾನೆ ಇಲ್ಲ. ತ್ರಿಶೂಲ್, ಯಾರಾದ್ರೂ ಏನಾದ್ರು ಅಂದ್ರೇನು? ಅಮ್ಮ ಅದು ಲೇ, ಯಾರು ಏನನ್ನಕ್ ಬರ್ತಾರೆ? ಇವನು ಆ ಮನೆ ಮಗ ಅಲ್ವೇನೋ ತ್ರಿಶೂಲ್? ಅಪ್ಪ ಅದು ಯಜಮಾನ್ರ ಪಾಲಕ್ ಮಾತ್ರ. ನಾನು ಆ ಮನೆ ಮಗ ಆಗಿರೋದು ಉಳಿದವ್ರು ಯಾರಿಗೂ ಇಷ್ಟ ಇಲ್ಲ. ಮತ್ತೇನಾಯ್ತು? ನೀನ್ ಆ ಮನೆಗೆ ಹೋಗಿ ಸಂತೋಷವಾಗಿರ್ತೀಯ ಅಂದ್ಕೊಂಡ್ರೆ ಈ ತರ ಸಪ್ಪಗಿದ್ಯಾ? ನೀನ್ ಆ ಮನೇಲಿ ಖುಷಿಯಾಗಿಲ್ವೇನೋ? ಅದು ಏನೇನೋ ಪ್ರಶ್ನೆ ಕಳೆ ಅವನ ತಲೆ ಏನೇನೋ ತುಂಬಕ್ ಹೋಗ್ಬೇಡ. ಉದ್ದಾಗ ಯಜಮಾನ್ರು ಇವನ್ ಕಾಳಜಿ ವಹಿಸ್ತಾ ಇದ್ದಾರೆ ಅಂದ್ಮೇಲೆ ಇವನ್ ಖುಷಿಯಾಗಿಲ್ದೇ ಇರ್ತಾನ? ಅಪ್ಪ ನೀನ್ ನಂಬಿಕೆ ಎಲ್ಲ ಸರಿ. ಆದ್ರೆ ಅಲ್ಲಿನ ವಾಸ್ತವನೇ ಬೇರೆ. ಶಿವಾನಿ ಒತ್ತಾಯ ಮಾಡಿದ್ರೆ ನಾನು ಖಂಡಿತ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಶಿವಾನಿಗೋಸ್ಕರ ಒಪ್ಕೊಂಡಿದ್ದು ನಾನು. ಮಾತಾಡೋ ತ್ರಿಶೂಲ್, ನೀನ್ ಖುಷಿಯಾಗಿದ್ಯಾ ಅಲ್ವೇನೋ? ನೀನ್ ಆ ಮನೆಗೆ ಹೋಗಿ ಒಳ್ಳೆ ಕೆಲಸ ಮಾಡಿದ್ಯಲ್ವಾ? ಅಪ್ಪ ನೀನು ಆ ಮನೆಗೆ ದಿನ ಬರ್ತೀಯ, ನನ್ಗೆ ಯಾವಾಗ್ಲೂ ಸಿಗ್ತೀಯ. ಆದ್ರೆ ಯಾಕಪ್ಪ ನನ್ನ ಮಾತಾಡ್ಸಲ್ಲ? ಲೇ, ನೀನ್ ಆ ಮನೆ ಚಿಕ್ಕ ಯಜಮಾನ, ನಿನ್ನ ಮೊದಲ ತರ ಸಲಿಗೆಯಲ್ಲಿ ಮಾತಾಡ್ಸಕ್ ಆಗೋದಿಲ್ಲ. ಅವರೆಲ್ಲ ಏನ್ ಅನ್ಕೋತಾರೆ? ಅಪ್ಪ ಪ್ಲೀಸ್, ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ನಮ್ಮಿಬ್ರ ಮಧ್ಯೆ ಗೋಡೆ ಕಟ್ಬೇಡ. ನೀನು ನನ್ನ ಮೊದಲಿನ ತರನೇ ಮಾತಾಡ್ಸು ಪ್ಲೀಸ್ ಅಪ್ಪ. ಸರಿ. ಅಪ್ಪ ಹಾಗೆ ಮಾತಾಡ್ಸ್ತಾರೆ, ಆದ್ರೆ ನೀನ್ ಇವಾಗ ಯಾಕೆ ಬೇಜಾರ್ಲಿದ್ಯಾ ಅಂತ ಹೇಳೋ. ನಮ್ಮನ್ನ ನೋಡಿಲ್ಲ ಅಂತನಾ? ಅದಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ನೀನ್ ಚಿಕ್ಕವನಿದ್ದಾಗ ಯಾವಾಗ್ಲೂ ಅವ್ರ ಮನೇಲೇ ಇರ್ತಾ ಇದ್ದೆ. ಎಷ್ಟೋ ಸಲ 4-5 ದಿನ ಆದ್ರೂ ಮನೆಗೆ ವಾಪಸ್ಸೇ ಬರ್ತಾ ಇರಲಿಲ್ಲ. ಇವಾಗ ಯಾಕಪ್ಪ ಬೇಜಾರು? ಆಗ ನಿಮ್ಮ ಪ್ರೀತಿ ತುಂಬಾ ಸಿಗ್ತಾ ಇತ್ತು. ಈಗ ನಿಮ್ಗೆ ದೂರ ಆಗಿ ಅಪ್ಪ ಅಮ್ಮನ ಪ್ರೀತಿನ ಕಳ್ಕೊಂಡು ಅನ್ನಿಸ್ತಾ ಇದೆ. I miss you, ಅಪ್ಪ. I miss you, ಅಮ್ಮ. ತ್ರಿಶೂಲ್, ನಿನ್ಗೆ ನಮ್ ನೆನಪಾದಾಗೆಲ್ಲ ಇಲ್ಲಿಗೆ ಬಾ, ನಾವಿಲ್ಲೇ ಇರ್ತೀವಿ, ಆಯ್ತಾ? ಯಾಕೆ ಸುಂದ್ರಿ ಹಾಗೆ ನೋಡ್ತಿದ್ಯಾ? ನಾನು ಯಾಕಿಷ್ಟು ಖುಷಿಯಾಗಿದ್ದೀನಿ ಅಂತನಾ? ಸಂತೋಷ ಆಗದೆ ಇರುತ್ತಾ ಸುಂದ್ರಿ? ನೀನೇ ಹೇಳು. ಇಷ್ಟು ವರ್ಷ ನನ್ನ ಆದಿಶೇಷನ ಸೇರೋದಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾ ಇತ್ತು. ಆದ್ರೆ ಇವತ್ತು ಆ ವಿಘ್ನ ದೂರ ಆಗೋದಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೇನೆ. ತ್ರಿಶೂಲ್ ಹೇಳ್ದಾಗೆ ಆಗ್ಬಿಟ್ರೆ ನನ್ನ ಆದಿಶೇಷನ ದೂರ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಆದಿಶೇಷ ಮಾತು ಕೊಟ್ಟ ಹಾಗೆ ನಮ್ಮಿಬ್ಬರ ಪ್ರೀತಿ 7 ಜನ್ಮಕ್ಕೂ ಉಳಿಯುತ್ತೆ. ನಮ್ಮ ಬಂಧ ಮತ್ತಷ್ಟು ಗಟ್ಟಿ ಆಗುತ್ತೆ ಸುಂದ್ರಿ. ನನಗಂತೂ ಅದ್ ಎಷ್ಟೊತ್ತಿಗೆ ಆ ದೇವಸ್ಥಾನಕ್ಕೆ ಹೋಗ್ತೀನೋ, ಯಾವಾಗ ದೇವ್ರ ಹತ್ರ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕ್ತೀನೋ ಅನ್ಸ್ತಿದೆ. ಆ ಪೂಜೆ ಫಲ ಕೊಟ್ಟು ತ್ರಿವಿಕ್ರಮ್ ಬದಲಾಗಿ ಅವನ್ಗೆ ನಾಗಲೋಕದ ನೆನ್ಪುಗಳೆಲ್ಲ ಬಂದ್ಬಿಟ್ರೆ ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಆಗುತ್ತೆ ಸುಂದ್ರಿ. ನಾವಿಬ್ರು ಒಂದಾಗ್ತೀವಿ ಅಲ್ವಾ? ಅಯ್ಯೋ ಸುಂದ್ರಿ, ತಡ ಆಗ್ಬಿಡುತ್ತೆ, ಇನ್ನೇನ್ ಕತ್ಲಾಗೋಗುತ್ತೆ. ಅಷ್ಟರಲ್ಲಿ ನಾನು ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಯಾರಿ ಮಾಡ್ಕೋಬೇಕು. ಏನ್ ನಡೀತಾ ಇದೆ ಇಲ್ಲಿ? ಇಬ್ರು ಏನ್ ಮಾಡ್ತಾ ಇದ್ದೀರಾ?
ಏಯ್, ನಿನಗೆ ದೇವಸ್ಥಾನಕ್ಕೆ ಹೋಗೋ ಐಡಿಯಾ ಕೊಟ್ಟಿದ್ದು ನಾನು. ನಿನ್ನ ಗರ್ಲ್ ಫ್ರೆಂಡ್ ಯಾರು ಅಂತ ತಿಳ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದ್ರೆ ನನ್ನ ಗರ್ಲ್ ಫ್ರೆಂಡ್ ಜೊತೆನೆ ಇದೆಯಾ? ಎಷ್ಟೋ ಧೈರ್ಯ ನಿನಗೆ? ಬರೀ ಇರೋದಲ್ಲ, ಅವಳನ್ನ ಎತ್ಕೊಂಡು ತಿರುಗ್ತಾ ಇದೆಯಾ? ಎಷ್ಟೋ ಧೈರ್ಯ ನಿಂಗೆ? ಚಿಕೇಶ್ ಮಾಡ್ರೆ ಮಾತಾಡ್ಬೇಡ. ನಿನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಕ್ಕೆ, ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಹೇಗಿರ್ಬೇಕು ಅನ್ನೋದಕ್ಕೆ ನನ್ನ ಹತ್ರ ಐಡಿಯಾ ತಗೋತಿದ್ದೆ ಅಲ್ವಾ? ನನ್ನ ಗರ್ಲ್ ಫ್ರೆಂಡ್ ಜೊತೆನೆ ಡ್ಯೂಯೆಟ್ ಕನ್ಸ್ಕೊಂಡು ನನಗೆ ಉರಿಸ್ತಿದ್ದೆ ಅಲ್ವಾ? ಗರ್ಲ್ ಫ್ರೆಂಡ್ ಅಂತ ಹೇಳ್ಕೊಂಡು ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿಯಿಂದ ಬಿದ್ದಿದ್ದೇನೋ? ಅವಳು ನಿನ್ ಲವ್ವರ್ ಅಂತ ತಿಳ್ಕೊಂಡು ಹಿಂದೆ ತಿರುಗ್ತಾ ಇದೆಯಾ? ನನಗೆ ಮೋಸ ಮಾಡ್ತೇನೋ? ಚಿಕೇಶ್ ಮಾಡ್ರೆ ಏನ್ ಮಾಡ್ತಾ ಇದ್ದೀರಾ? ಏನ? ನಾನು ಹುಡುಗಾಟ ಆಡ್ತಿದ್ದೀನಿ, ನೀನೇನ್ ಗುಂಟ ಬಿಲ್ಲೆ ಆಡ್ತಿದ್ಯಾ? ಅಥವಾ ಕಣ್ಣ ಮುಚ್ಚಲೆ ಆಡ್ತಿದ್ಯಾ? ಎಲೆ ಇಬ್ರು ಆಟಾಡಿ. ಕಮಾನ್, ನಾನ್ ನೋಡ್ಬೇಕು. ಕಣ್ಣ ಮುಚ್ಚೆ ಕಾಡೆ ಕೂಡೆ ಉಪ್ಪಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ. ತ್ರಿವಿಕ್ರಮ್, ಯಾಕೆ ಶಿವಾನಿ ಭಯ ಆಗ್ತಿದ್ಯಾ? ಇಷ್ಟ ದಿನ ನೀವಿಬ್ರು ಹೀಗೆ ತಾನೆ ನನ್ನನ್ನು ಯಾಮಾರಿಸಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಿದ್ದು? ಅವಾಗ ಭಯ ಆಗ್ಲಿಲ್ವಾ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ? ಶಿವನ್ ಜೊತೆ ಲವ್ವಿ ಡವ್ವಿ ಆಡ್ತಾ ಇದೀಯಾ? ತ್ರಿವಿಕ್ರಮ್, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಏನೋ ಗೊತ್ತಿಲ್ದೆ ಕಣ್ ಮುಂದೆಷ್ಟೆಲ್ಲ ನಡೀತಾ ಇದ್ರು ಗೊತ್ತಿಲ್ದೆ ಸುಮ್ನಿರ್ಬೇಕಾ? ಏಯ್, ಎಷ್ಟೇ ಮೋಸ ಮಾಡ್ತೀಯ? ತ್ರಿವಿಕ್ರಮ್, ಶಿವಾನಿ ಮೇಲೆ ಕೈ ಮಾಡ್ತೀಯ? ಅಷ್ಟೋ ಧೈರ್ಯ ನಿನಗೆ? ಏ ಕಳಲೆ, ನಿನಗೆ ಹೊಡೆದ್ರೆ ಇವ್ ನೋಡ್ ಬರ್ತಾನೆ, ಶಿವನು ಹೊಡೆದ್ರೆ ನೀ ನೋಡ್ ಬರ್ತೀಯ. ಕಣ್ ಮುಂದೆಷ್ಟೆಲ್ಲ ನಡೀತಾ ಇದ್ರು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ ತ್ರಿವಿಕ್ರಮ್ ಅಂತ ಅಂತ್ಯ. ನನ್ ಜೊತೆಗೆ ಮದುವೆಗೆ ಒಪ್ಕೊಂಡು ಶಿವನ್ ಜೊತೆ ಲಲ್ಲೆ ಹೊಡಿತಾ ಇದೆಯಾ? ತ್ರಿವಿಕ್ರಮ್, ನಿಲ್ಸಿ. ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಇನ್ನೊಬ್ರ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚೆ ಅವ್ರು ಏನು ಅಂತ ತಿಳ್ಕೊಂಡು ಆರೋಪ ಮಾಡ್ಬೇಕು. ನಿಮ್ಮನ್ನ ಜೆಂಟಲ್ ಮ್ಯಾನ್ ಅನ್ಕೊಂಡಿದ್ದೆ, ಇಷ್ಟು ಚೀಪಾ ನೀವು? ನಾನು ತ್ರಿಶೂಲ್ ಜೊತೆಗಿದ್ರೆ ನಾವಿಬ್ರು ಪ್ರೇಮಿಗಳಂತನಾ? ನಾನು ನಿಮ್ಮನ್ನ ಎಷ್ಟು ನಂಬಿದೆ ತ್ರಿವಿಕ್ರಮ್, ಆದ್ರೆ ನಿಮ್ಗೆ ನನ್ ಮೇಲೆ ನಂಬಿಕೆನೇ ಇಲ್ವಲ್ಲ? ಇಲ್ಲ, ನಾನಿನ್ ಒಂದು ಕ್ಷಣನೂ ನಿಮ್ ಜೀವನದಲ್ಲಿ ಇರೋದಿಲ್ಲ. ಶಿವಾನಿ, ಬೇಕಾಗಿಲ್ಲ ತ್ರಿವಿಕ್ರಮ್, ನನಗೆ ನಿಮ್ ತರ ಅನುಮಾನ ಪಡೋ ಪಿಶಾಚಿ ಬೇಕಾಗಿಲ್ಲ. ಇವತ್ತು ತ್ರಿಶೂಲ್ ಅಂತೀರಾ, ನಾಳೆ ಇನ್ನೊಬ್ಬನ ಜೊತೆ 4 ಮಾತಾಡಿದಾಗ ಅವನ ಹೆಸರು ಹೇಳ್ತೀರಾ? ಇಲ್ಲ, ನನಗ್ ನಿಮ್ ಸಹವಾಸನೆ ಬೇಡ. ಶಿವಾನಿ, ನನ್ನ ಹೆಸರನ್ನ ಇನ್ನೊಂದ್ಸತಿ ಕರಿಬೇಡಿ. ನನ್ನ ನಿಮ್ಮ ಸಂಬಂಧ ಮುರಿದ್ ಬಿತ್ತು, ನನ್ನ ಜೀವನದಲ್ಲಿ ಇನ್ನೊಂದ್ಸತಿ ಕಾಣಿಸ್ಕೋಬೇಡಿ. ಗುಡ್ ಬಾಯ್. ಏನೆಲ್ಲ ಬಹಳ ಸಂತೋಷವಾಗಿದ್ದೀರಿ. ರೀನಾ ಕೈಲಿ ಆರ್ತಿ ತಟ್ಟೆ ಬೇರೆ ಇದೆ. ರಕ್ಷಾ ಬಂಧನ ಜೋರ? ಮಾಮ್,
ಏನೋ ಕರೆದ್ರಂತೆ? ಲೋ, ಅಮ್ಮ ಅಲ್ವೋ, ಕರೆಯೋಲೆ ಬಂದಿರೋದು ನಿನ್ನ ತಂಗಿಯಿಂದ. ಏನ್ ಸ್ಪೆಷಲ್ ಇವತ್ತು? ಏನಣ್ಣ ಹೀಗೆ ಕೇಳ್ಬಿಟ್ಟೆ? ಇವತ್ತೇನ್ ಸ್ಪೆಷಲ್ ಅಂತ ನಿನಗೆ ಗೊತ್ತಿಲ್ವಾ? ಹೌ ಕ್ಯಾನ್ ಯು ಫರ್ಗೆಟ್? ಓ, ನಿನಗ್ ನನ್ ಮೇಲೆ ಲವ್ವೇ ಇಲ್ಲ ಅಲ್ಲ? ಹೇ ಕೂಲ್ ಕೂಲ್, ನಾನು ಅಷ್ಟು ಈಸಿಯಾಗಿ ಮರ್ತು ಬಿಡ್ತೀನಾ? ಐ ವಾಸ್ ಜಸ್ಟ್ ಕಿಡಿಂಗ್. ಇವತ್ತು ರಕ್ಷಾ ಬಂಧನ ಅಲ್ವಾ? ಆಮ್ ಐ ರೈಟ್? ಮೈಲ್ ಕೊಟ್ಟಿದ್ ಸಾಕು, ರಾಖಿ ಕಟ್ಟು. ಸರಿ ಬಾ. ಲೇ ಅಳಿಮಯ್ಯ, ಬೇಬಿಗೇನು ಗಿಫ್ಟ್ ಇಲ್ವೇನೋ? ಯಾಕಿಲ್ಲ ಮಾವ, ಸ್ಪೆಷಲ್ ಗಿಫ್ಟ್ ಇದೆ. ಕೊಡ ಮತ್ತೆ. ರೀನಾ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಅಣ್ಣ. ವೆಲ್ಕಮ್. ಏ ರೀನಾ, ಏನ್ ಹಾಗೆ ಹೊರಟೋಗ್ತಾ ಇದೆಯಾ? ನಿಮ್ಮ ಅಣ್ಣಂಗೆ ರಾಖಿ ಕಟ್ಟಲ್ವಾ? ಕಟ್ಟಿದ್ನಲ್ಲ ಡ್ಯಾಡ್. ಚಿನ್ನ, ನಾನ್ ಕೇಳಿದ್ದು ತ್ರಿಶೂಲು ಕಟ್ಟಲ್ವಾ ಅಂತ. ಯಾಕಪ್ಪ ಮರ್ತು ಬಿಟ್ಯಾ? ತ್ರಿಶೂಲು ನೀನ್ ಅಣ್ಣನೇ, ಅವನು ಈ ಮನೆ ಮಗನೇ. ನಾನು ಮುಂಚೆನೆ ಹೇಳಿರ್ಲಿಲ್ಲ ಈ ಮನೆಯಲ್ಲಿ ತ್ರಿವಿಕ್ರಮ್ ಏನು ಸ್ಥಾನ ಇದೆಯೋ ಇವನಿಗೂ ಅದೇ ಸ್ಥಾನ ಸಿಗಬೇಕು ಅಂತ? ದಿಗ್ವಿಜಯ್, ಅವಳು ಚಿಕ್ಕ ಹುಡುಗಿ, ಪಾಪ ಅವಳಿಗೇನು ಗೊತ್ತಾಗುತ್ತೆ? ನೀನು ಹೇಳ್ದಿಯಲ್ಲ, ಈಗ ಕಟ್ತಾಳೆ ಬಿಡು. ರೀನಾ, ತ್ರಿಶೂಲನ್ಗೂ ರಾಖಿ ಕಟ್ಬಿಡಮ್ಮ. ರೀನಾ, ನಾನು ನಿನಗೆ ಹೇಳ್ತಾ ಇರೋದು, ತ್ರಿಶೂಲ್ ನೀನ್ ಮುಂದೆ ಹೋಗು. ಪರವಾಗಿಲ್ಲ, ನನ್ ಬೇಡ. ತ್ರಿಶೂಲ್, ಹಾಗೆ ಬೇಡ ಅನ್ಬಾರ್ದಪ್ಪ. ಇದೊಂದು ಪವಿತ್ರವಾದ ರಕ್ಷಾ ಬಂಧನ. ತಂಗಿಯಾದವಳು ಅಣ್ಣನ ಕೈಗೆ ರಾಖಿ ಕಟ್ಟಿ ತನ್ನ ಬಾಂಧವ್ಯವನ್ನ ಗಟ್ಟಿ ಮಾಡ್ಕೋತಾಳೆ. ಹಾಗೆ ಅಣ್ಣನಾದವನು ರಾಖಿ ಕಟ್ಟಿಸ್ಕೊಂಡು ತಂಗಿಗೆ ಉಡುಗೊರೆ ಕೊಟ್ಟು ನಿನಗೆ ನಾನು ಕಾವಲುಗಾರನಾಗಿ ಇರ್ತೀನಿ ಅಂತ ಭರವಸೆ ಕೊಡ್ತಾನೆ. ಇದೇ ರಕ್ಷಾ ಬಂಧನ. ನೀನ್ ಬಾ ತ್ರಿಶೂಲ್. ಏನ್ ನೋಡ್ತಾ ಇದೀಯಾ? ರಾಖಿ ಕಟ್ಟು. ಡ್ಯಾಡ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ತಪ್ಪು ಮಾಡಿದ್ರೆ ನಾನು ಹೊಡೆದ್ಬಿಡಿ. ಅದನ್ನು ಬಿಟ್ಟು ನಾನು ನಿಮ್ಮ ಮಗ ಅಲ್ಲ ಅಂತ ಹೇಳ್ಬಿಡಿ ಡ್ಯಾಡ್, ಪ್ಲೀಸ್ ಡ್ಯಾಡ್. ಅದು ಹಾಗಲ್ಲ ಕಣೋ ತ್ರಿವಿಕ್ರಮ. ಡ್ಯಾಡ್, ನನಗದೆಲ್ಲ ಗೊತ್ತಿಲ್ಲ. ನೀವೇ ನನ್ನ ಡ್ಯಾಡ್, ನಾನೇ ನಿಮ್ಮ ಮಗ. ಪ್ಲೀಸ್ ಡ್ಯಾಡ್, ನೀವು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿ. ಪ್ಲೀಸ್ ಡ್ಯಾಡ್. ತ್ರಿವಿಕ್ರಮ್ ಬ್ರೋ, ನೀವು ಬೇಜಾರು ಮಾಡ್ಕೋಬೇಡಿ. ಈ ಮನೆ ಮಗ ನೀವೇ, ನಾನಲ್ಲ.
ಅಪ್ಪ ಸುಮ್ಮನೆ ತಮಾಷೆ ಮಾಡ್ತಾ ಇದಾರೆ ಅಷ್ಟೇ. ತ್ರಿಶೂಲ್, ನಾನು ತಮಾಷೆ ಮಾಡ್ತಾ ಇಲ್ಲ. ಸುಮ್ಮನೆರಿಪ್ಪ ನೀವು. ಮನೆಯವರೆಲ್ಲ ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನನ್ನು ಮನೆಯಿಂದ ಆಚೆ ಹಾಕೋದನ್ನ ನೋಡಿ ಅದನ್ನು ತಡೆಯೋದಕ್ಕೋಸ್ಕರ ನೀವು ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಗೊತ್ತು. ತ್ರಿಶೂಲ್, ನಾನು ಹೇಳೋದು ಸ್ವಲ್ಪ ಕೇಳು. ಅಪ್ಪ ಪ್ಲೀಸ್, ನೀವೇನು ಮಾತಾಡೋದು ಬೇಡ, ನಾನು ಏನು ಕೇಳೋದಿಲ್ಲ. ನೀವು ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ಸುಳ್ಳು ಹೇಳೋದು ಸರಿಯಲ್ಲಪ್ಪ. ನನ್ನ ಸ್ಥಾನ ಏನೋ ಅದು ನನಗೆ ಸಿಕ್ಕೇ ಸಿಗತ್ತೆ. ಈ ಮನೆಯವ್ರದ್ದು ಯಾರ್ದು ಈ ವಿಷಯದಲ್ಲಿ ಏನೂ ತಪ್ಪಿಲ್ಲ. ಮನೆ ಕೆಲಸದನಾಗಿದ್ದವನು ಇದ್ದಕ್ಕಿದ್ದಾಗೆ ಮನೆ ಮಗ ಆಗ್ಬಿಡ್ತಾನೆ ಅಂದ್ರೆ ಯಾರಿಗಾದ್ರೂ ಇರ್ಸ್ಮುರ್ಸಾಗತ್ತೆ. ಇವ್ರಿಗಾಗಿರೋದು ಅದೇ. ನಾನು ಹೇಳೋದು ನಿನಗೆ ಯಾಕೋ ಅರ್ಥ ಆಗ್ತಾ ಇಲ್ಲ. ನನಗೆಲ್ಲ ಅರ್ಥ ಆಗ್ತಾ ಇದೆ. ತ್ರಿವಿಕ್ರಮ್ ಬ್ರೋನೇ ಈ ಮನೆ ಮಗ, ನಾನು ಈ ಮನೆ ದತ್ತು ಮಗ. ಇಲ್ಲ ತ್ರಿಶೂಲ್, ನಿನಗೆ ಜನ್ಮ ಕೊಟ್ಟು ತಂದೆ ನಾನು ಕಣೋ. ನೀನು ಹುಟ್ಟಿದ್ದು ದಮಯಂತಿ ಹೊಟ್ಟೆಲಿ. ನಿನ್ ತಂದೆ ತಾಯಿ ನಾನು ದಮಯಂತಿ ಕಣೋ. ರೀ ಸಾಕ್ ನಿಲ್ಸ್ರಿ. ನೀವ್ ಹೇಳೋದನ್ನೆಲ್ಲ ನಾನು ನಂಬೇಕು ಅಂತ ಒಂದಾದ್ಮೇಲೆ ಒಂದು ಹೇಳ್ತಾನೆ ಇದ್ದೀರಾ. ಇದನ್ನೆಲ್ಲ ನಾನು ನಂಬ್ತೀನಿ ಅಂತ ನಿಮ್ಮ ಉದ್ದೇಶ ಅಲ್ವಾ? ನಿಮಗೆ ಸತ್ಯ ಗೊತ್ತಾಗಬೇಕಲ್ವಾ? ಸಾಕ್ಷಿಗಳಿದ್ರೆ ಮಾತ್ರ ನಂಬ್ತೀರಾ ಅಲ್ವಾ? ತರ್ತೀನಿ, ಎಲ್ಲ ಸಾಕ್ಷಿಗಳನ್ನು ತಂದು ಮುಂದೆ ಇಡ್ತೀನಿ. ಆಗ ನಿಮ್ಗೆಲ್ಲ ಗೊತ್ತಾಗತ್ತೆ. ಡ್ಯಾಡ್ ಹತ್ರ ಸಾಕ್ಷಿನ ಏನಿರ್ಬೋದು? ಹೌದು, ಸಾಂಬಶಿವ ಅಂಕಲ್ ಕೊಡ್ಬೇಕು ಅಂತ ರಿಪೋರ್ಟ್ನೆಲ್ಲ ನಾನೇ ಸುಟ್ಟು ಅಲ್ವಾ? ಸಾಕ್ಷಿಗಳು ಮತ್ತೆ ಸಿಗೋಕ್ ಸಾಧ್ಯ? ಸುಳ್ಳು ಹೇಳ್ತಾ ಇದ್ರೆ ಅನ್ಸುತ್ತೆ. ಏನ್ರಿ ಇದೆಲ್ಲ? ಯಜಮಾನ್ರು ಏನೇನೋ ಹೇಳ್ತಿದ್ದಾರೆ. ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ? ತ್ರಿಶೂಲ್ ನಮ್ಮಗ ಅಲ್ವಂತೆ, ಮಾತಾಡ್ರಿ. ಅದು ಆಂಟಿ, ಡ್ಯಾಡ್ ಏನೋ ತಮಾಷೆಗೆ ಹೇಳ್ತಾ ಇದ್ದಾರೆ. ಇಂಥ ವಿಷಯ ನಂಬಕ್ಕಾಗತ್ತಾ? ನೀವು ನಂಬಲ್ಲ ಅಲ್ವಾ? ಇಲ್ಲ, ನಾನಿದನ್ನೆಲ್ಲ ನಂಬಲ್ಲ. ತ್ರಿಶೂಲ್ ನನ್ ಮಗ. ನಂಬಲೇಬೇಕು. ಸಾಕ್ಷಿ ಕೇಳಿದ್ರಲ್ಲ, ತೋಳಿ ಸಾಕ್ಷಿ. ಬಾವಾಜಿ, ಏನಿದು? ತ್ರಿಶೂಲ್ ನನ್ನ ರಕ್ತ ಅನ್ನೋದಕ್ಕೆ ಸಾಕ್ಷಿ. ತ್ರಿಶೂಲ್ DNA ರಿಪೋರ್ಟ್ ತೊಳಿ ನೋಡಿ. ರೀ, ತ್ರಿಶೂಲ್ ನಮ್ಮಗ ಅಂತ ಆದ್ರೆ ತ್ರಿವಿಕ್ರಮ್ ಯಾರ್ರೀ? ನಮಗ ಅಲ್ವಾ? ಅಲ್ಲ ಅಲ್ಲ, ತ್ರಿವಿಕ್ರಮ ನಂದೀಶನೇಶ ಮಗ. ಎಷ್ಟು ವರ್ಷದಿಂದ ಬಡ್ಕೊಳ್ತಾನೆ ಇದ್ದೀನಿ, ಈ ದೊಡ್ಡವ್ರ ಸವಾಸ ಬೇಡ, ಎಲ್ಲಾದ್ರೂ ದೂರ ಹೋಗಿ ಬದುಕೋಣ ಅಂತ. ಯಾರು ನನ್ನ ಮಾತು ಕೇಳಲೇ ಇಲ್ಲ. ಇವಾಗ ನೋಡು, ನಮ್ಮಿಂದ ಎಲ್ಲ ಕಿತ್ಕೊಂಡು ದೂರ ಹಾಕಕ್ ನೋಡ್ತಾ ಇದ್ದಾರೆ. ಈ ಶ್ರೀಮಂತರ ಹಣೆ ಬರಾನೇ ಇಷ್ಟು. ಎಲ್ಲ ಅವ್ರಿಗೆ ಬೇಕಾಗಿರೋ ರೀತಿ ಮಾಡ್ಕೊಳ್ತಾರೆ. ಬಡವನ್ ಕಷ್ಟ ದೌಡೆಗ್ ಮೂಲ ಅಂತಾರಲ್ಲ, ಇದು ಹಾಗೇನೆ.
ಅಲ್ಲ ರೀ, ಏನ್ರಿ ಆಗಿದೆ ನಿಮ್ಗೆ? ಯಜಮಾನ್ರು ಅಷ್ಟೊಂದೆಲ್ಲ ಮಾತಾಡ್ತಿದ್ರು, ಯಾಕ್ರಿ ಸುಮ್ಮನೆ ಇದ್ರಿ? ಅವ್ರು ಪ್ರಶ್ನೆ ಮಾಡ್ಬೇಕು ಅನ್ನೋ ಯೋಚನೆನೂ ಬರ್ಲಿಲ್ವಾ ನಿಮ್ಗೆ? ಯಾಕ್ರಿ ಹೀಗ್ ಮಾಡಿದ್ರಿ? ನಮ್ ಮಗನ್ ಮೇಲೆ ನಿಮಗ್ ಪ್ರೀತಿ ಇಲ್ವಾ? ತ್ರಿಶೂಲ್ ಬೇಡವೇನ್ರಿ ನಿಮ್ಗೆ? ಯಜಮಾನ್ರು ಅಷ್ಟೆಲ್ಲ ಮಾತಾಡ್ತಿದ್ರು. ಇಲ್ಲ ಯಜಮಾನ್ರೆ, ತ್ರಿಶೂಲ್ ನಿಮ್ ಮಗ ಅಲ್ಲ, ನನ್ ಮಗ ಅಂತ ಒಂದ್ ಮಾತು ಕೂಡ ಆಡಿಲ್ವಲ್ರಿ? ಯಾಕ್ರಿ ಯಜಮಾನ್ರ ಜೊತೆ ಸೇರ್ಕೊಂಡು ನೀವು ತ್ರಿಶೂಲ್ನ ನನ್ನಿಂದ ದೂರ ಮಾಡಕ್ ನೋಡ್ತೀರೇನ್ರಿ? ಮಾತಾಡ್ರಿ, ಮಾತಾಡಿ. ಯಾಕೆ ಮಾತ್ ಹೊಡ್ತಾ ಇಲ್ವಾ? ನನಗ್ ಗೊತ್ತು ರೀ ನಿಮ್ ಮಾತ್ ಹೊಡಲ್ಲ ಅಂತ. ಯಾಕಂದ್ರೆ ನಿಮ್ ಯಜಮಾನ್ರ ಕಂಡ್ರೆ ಅಭಿಮಾನ, ಅವ್ರಿಗೋಸ್ಕರ ನಿಮ್ ಪ್ರಾಣ ಕೊಡೋಕ್ಕೂ ತಯಾರಿರೋ ನೀವು ನಿಮ್ ಜನ್ಮ ಕೊಟ್ಟು ಮಗನ್ ಕೊಡ್ದೆ ಏನು ಅದಕ್ಕೂ ತಯಾರಿರ್ತೀರ ಅಲ್ವಾ? ನಾನ್ ಕೊಡಲ್ಲ ಕಣ್ರಿ, ಯಾವುದೇ ಕಾರಣಕ್ಕೂ ನನ್ ಮಗನ್ನ ನಾನು ಯಾರಿಗೂ ಕೊಡೋದಿಲ್ಲ. 9 ತಿಂಗಳು ಅವನ್ನ ಹೆತ್ತು ಹೊತ್ತು ನಾನ್ ಸಾಕಿದೀನಿ. ಇವಾಗ ಅದ್ಯಾವ್ದೋ ಬ್ಲಡ್ ರಿಪೋರ್ಟ್ ತಂದು ಅವ್ನ್ ನನ್ ಮಗನೇ ಅಲ್ಲ ಅಂತಂದ್ರೆ ನಾನು ಅದನ್ನ ನಂಬ್ತೀನಾ? ದುಡ್ಡಿರೋರ್ಗೆ ಬಯಸಿದ್ದೆಲ್ಲ ಸಿಗುತ್ತೆ ಅಂತಾರೆ ನಿಜ. ಹಾಗಂತ ಇನ್ನೊಬ್ಬರ ಸಂತೋಷನ ಕಿತ್ಕೊಳಕ್ ನೋಡ್ಬಾರ್ದು ರೀ. ನಿಮ್ ಯಜಮಾನ್ರು ಮಾಡಕ್ ಹೊಟ್ಟಿರೋದು ಅದನ್ನೇ. ತಾಯಿಯಿಂದ ಮಗನ್ನ ದೂರ ಮಾಡಕ್ ಹೊಟ್ಟಿದಾರಲ್ಲ, ಎಂತ ಮನಸ್ಸ್ರಿ ಅವ್ರದು. ಇಲ್ಲ, ನನ್ನಿಂದ ನನ್ ಮಗನ್ ಯಾರು ದೂರ ಮಾಡಕ್ ಆಗಲ್ಲ, ನಾನ್ ಬಿಡೋದು ಇಲ್ಲ. ಮಗ್ನೆ, ಏನೋ ಇದೆಲ್ಲ? ನಿನ್ನ ದತ್ತು ಮಗನಾಗ್ ತಗೊಳ್ತೀನಿ ಅಂತ ಹೇಳಿದ್ರು, ನನಗಿಷ್ಟ ಇಲ್ಲದೆ ಇದ್ರು ಕಷ್ಟಪಟ್ಟು ಒಪ್ಕೊಂಡೆ. ಆದ್ರೆ ಇವಾಗ ನೀನ್ ನನ್ ಮಗನೇ ಅಲ್ಲ ಅಂತ ಹೇಳ್ತಿದಾರಲ್ಲ, ನಾನು ಏನೋ ಮಾಡ್ಲಿ? ನೀನ್ ನನ್ ಮಗ ಕಣೋ, ನಿನ್ನ ಹೆತ್ತು ಹೊತ್ತು ಸಾಕಿದ್ ನಾನು. ಏನಾದ್ರೂ ನಂಬ್ತಿ ಅಲ್ವೇನೋ? ಯಾಕಮ್ಮ ಹಾಗೆಲ್ಲ ಅಂತೀಯ? ಯಾರು ಏನೇ ಅನ್ಲಿ, ಯಾವತ್ತಿದ್ರು ನೀನು ನನ್ ಬಿಟ್ಟು ಹೋಗಲ್ಲ ಅಲ್ವೇನೋ? ನನ್ ಜೊತೆಗೆ ಇರ್ತೀಯ ಅಲ್ವಾ? ಇಲ್ಲಮ್ಮ, ನಿನ್ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ನಾನು. ನಿನ್ ಜೊತೆನೇ ಇರ್ತೀನಿ. ನನಗಿಷ್ಟು ಸಾಕು ತ್ರಿಶೂಲ್. ಯಾರು ಏನೇ ಹೇಳಲಿ, ಏನೇ ಮಾಡ್ಲಿ, ನೀನ್ ನನ್ ಜೊತೆಗಿದ್ಯಲ್ಲ, ನನ್ಗಷ್ಟೇ ಸಾಕು. ಬಾ ಮಗ್ನೆ, ಈ ಮನೇಲಿ ಒಂದ್ ಕ್ಷಣನೂ ಇರೋದ್ ಬೇಡ. ನಾವು ತಕ್ಷಣ ಇಲ್ಲಿಂದ ಹೊರಟ್ಬಿಡೋಣ. ಈ ದೊಡ್ಡವ್ರ ಸವಾಸ ಸಾಕು ಕಣೋ. ಒಂದೊತ್ತು ಅನ್ನನೋ ಗಂಜಿನೋ ಸಿಕ್ಕಿದ್ರೆ ಸಾಕು. ನೀನ್ ನನ್ ಜೊತೆ ಬರ್ತೀಯ ಅಲ್ವೇನೋ? ನೀನ್ ಎಲ್ಲಿ ಕರೆದ್ರು ಬರ್ತೀನಮ್ಮ. ನನಗಿಷ್ಟು ಸಾಕು ಮಗ್ನೆ. ಬಾ, ನಾವ್ ಇಲ್ಲಿಂದ ಈಗ್ಲೇ ಹೊರಟ್ಬಿಡೋಣ.